ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಉತ್ತರ ಕರ್ನಾಟಕ ಸೈಡು ಅಂದ್ರೆ ಹಳೆ ಕಾಳು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಸ್ಪೆಷಲ್ಲಾಗಿ ಹೆಸರು ಕಾಳು ಅಂದರೆ ಗ್ರೀನ್ ಗ್ರಾಮ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಹೈ ಪ್ರೋಟೀನ್ ಇರುವಂಥ ಕಾಳು. ಸೊ ಇದನ್ನು ಸಾಂಬಾರು ಮಾಡಿಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಸೊ ರೈಸ್ ಜೊತೆಗೂ ಕೂಡ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೂ ಕೂಡ ನಾವು ಇದನ್ನು ಸರ್ವ್ ಮಾಡ್ಕೋಬೋದು. ಹೈ ಪ್ರೋಟೀನ್ ಆಗಿರುವಂಥ ಕಾಳನ್ನು ನಾವು ಪಲ್ಯದಲ್ಲಿ ಮಾಡ್ಕೊಂಡು ತಿಂದಿರ್ತೀವಿ ಜಾಸ್ತಿ ರೀತಿ. ಈ ಥರ ಸಾಂಬಾರನ್ನು ಕೂಡ ಮಾಡ್ಕೊಂಡು ತಿಂದರೆ ತುಂಬಾ ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಅನ್ನೋರು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮಾಡಿಲ್ಲ ಇನ್ನೂ ಮಾಡ್ಕೊಂಡು ತಿನ್ಬೇಕು ಅಂದ್ಕೊಂಡವರು ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ನೆಕ್ಸ್ಟ್ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟಿಗೆ ಏನು ಮಾಡಬೇಕು, 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಹುರ್ಕೊಂಡ್ಬಿಟ್ಟು ಕೆಲವೊಬ್ಬರು ಹೆಸರು ಕಾಳನ್ನ ಯೂಸ್ ಮಾಡ್ಕೋತಾರೆ. ನಾನು ಆಲ್ರೆಡಿ ಸ್ವಲ್ಪ ಹುರಿದಿಟ್ಟಿದ್ದೀನಿ. ಇವಾಗ ಅದನ್ನು ಡೈರೆಕ್ಟಾಗೇ ಹಾಕೋತಾ ಇದ್ದೀನಿ. ಜಸ್ಟ್ 2 ರಿಂದ 3 ಸಲ ಕ್ಲೀನಾಗೆ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದಮೇಲೆ ಅದೇ ಕುಕ್ಕರಿಗೆ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಹಾಗೇನೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ಟೊಮೆಟೊನ ಯೂಸ್ ಮಾಡ್ಕೋತಾ ಇದ್ದೀನಿ. 2 ಟೊಮೆಟೊನ ಇದೇ ಥರ ಕಟ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನಾವು ಪಾಲಕನ್ನು ಹಾಕೋಬೇಕಾಗುತ್ತೆ. ಹುಳಿ ಜಾಸ್ತಿ ಇಷ್ಟಪಡೋರು 2 ಟೊಮೆಟೊ ಹಾಕ್ಕೊಳ್ಳಿ, ಕಡಿಮೆ ಅನ್ನೋರು 1 ಟೊಮೆಟೊನ ಹಾಕ್ಕೊಂಡ್ರೂ ಕೂಡ ನಡಿತೈತಿ. ನೆಕ್ಸ್ಟು 1 ಗಟ್ಟಾಗುವಷ್ಟು ಪಾಲಕನ್ನ ತೊಗೊಂಡಿದ್ದೀನಿ. ಪಾಲಕಲ್ಲಿ ಜಾಸ್ತಿ ಮಣ್ಣಿರೋ ಕಾರಣಕ್ಕಾಗಿ 2 ರಿಂದ 3 ಸಲ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಕಟ್ ಮಾಡಿದ್ಮೇಲೂ ಕೂಡ 1 ಸಲ ಕ್ಲೀನಾಗೆ ತೊಳ್ಕೊಳ್ಳಿ. ಯಾಕಂದರೆ ಜಾಸ್ತಿ ಮಣ್ಣು ಪಾಲಕಲ್ಲಿ ಇರುತ್ತೆ. ಸೊ ಹಾಗಾಗಿ ಎಷ್ಟು ನಾವು ಕ್ಲೀನಾಗೆ ತೊಳ್ಕೊತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇವಾಗ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ದಪ್ಪಾಗಿ ಇರಬಾರ್ದು. ತೊಳೆದ್ಬಿಟ್ಟು ಅದೇ ಹೆಸರು ಕಾಳು ಮತ್ತು ಟೊಮೆಟೊ, ಪಾಲಕ್ ಇಷ್ಟೂ ಹಾಕ್ಕೊಳ್ಳಿ. ಒಂದೇ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಖಾರಕ್ಕೆ ನಾವು ಇಲ್ಲಿ 2 ರಿಂದ 3 ಮೆಣಸಿನ್ಕಾಯಿನೂ ಹಾಕೋಬೋದು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅಂತಂದರೆ ಅಂಥವ್ರು ಏನು ಮಾಡಿ 2 ಅಥವಾ 3 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲ ನಾವು ಒಗ್ಗರಣೆಯಲ್ಲಿ ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ಅನ್ನೋರು 4 ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಸೊ ಇದಕ್ಕೆ 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ಪಾಲಕ್ಕು ನಿಂತಿರ್ಬೇಕು, ನೀರು ಅಷ್ಟಾದರೆ ಸಾಕು, ಕರೆಕ್ಟಾಗಿ ಬೇಯುತ್ತೆ. ಮೇಲ್ಗಡೆ ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 2 ರಿಂದ ಅಥವಾ 3 ವಿಸಿಲ್ನ ಹೊಡೆಸ್ಕೊಂಡ್ರೆ, ಇಲ್ಲ ಕರೆಕ್ಟಾಗಿ ಒಬ್ಬೊಬ್ಬರು ನಿಮ್ಮ ಕುಕ್ಕರ್ ನಿಮ್ಗೆ ಗೊತ್ತಿರುತ್ತೆ. ಸೊ ಎಷ್ಟು ವಿಸಿಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ಕುದೀತೆ ಅಂತ. ನಾನಂತರೂ ಇದಕ್ಕೆ 3 ರಿಂದ 4 ವಿಸಿಲ್ನ ಹೊಡೆಸ್ಕೊಂಡು ಕುದಿಸ್ಕೊಂಡಿದ್ದೀನಿ. ನೋಡಿಕೊಂಡು ನಿಮ್ಮ ಕುಕ್ಕರ್ ಎಷ್ಟು ಚೆನ್ನಾಗಿ ಬೇಳೆ ಕುದಿಯುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದ್ರ ತಕ್ಕಂತೆ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಕುದ್ದಾದಮೇಲೆ ನಾನು ಅದನ್ನು ವಿಸಿಲ್ ಅಂದರೆ ಹವಾ ಎಲ್ಲ ಕಡಿಮೆ ಮಾಡಿ, ಪ್ರೆಷರ್ನ ಕಡಿಮೆ ಮಾಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕುದ್ದಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂತ ಹೇಳೋದು. ಈ ಥರ ಮ್ಯಾಶ್ ಮಾಡ್ಕೋಬೇಕು. ಸೊ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ನಾವು ಇದನ್ನು ಈ ಥರನೇ ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ 1-2 ನಿಮಿಷ ನಾನು ಮಾಡ್ಕೋತಾ ಇದ್ದೀನಿ ನೋಡಿ. ಆ ಥರ ಒಂದು ಸ್ಪೂನ್ ತೊಗೊಂಡು ಮಾಡ್ಕೊಳ್ಳಿ. ಸಾಂಬಾರು ಸ್ಪೂನ್ ಇರುತ್ತೆ ನೋಡಿ ಅದರಲ್ಲಿ. ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚಂದ ಮ್ಯಾಶ್ ಆಗಿದೆ ಅಂತ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಒಗ್ಗರಣೆನ ಹೇಗೆ ಹಾಕೋತಾರೆ ಅಂದರೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ತಾರೆ ಕೆಲವೊಬ್ಬರ ಸೈಡು. ಆದರೆ ನಮ್ಮ ಸೈಡು ನಾವು ಹೀಗೆ ಮಾಡ್ತಿರೋ ಕಾರಣಕ್ಕಾಗಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಬೇಕಾದರೆ ಯೂಸ್ ಮಾಡ್ಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ಸೊ ಸಾಸಿವೆ 1 ಸ್ಪೂನ್ ಆಗುವಷ್ಟು, ಅಂದರೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಚಿಟ್ಪಟ ಅಂದಮೇಲೆ ಜೀರಿಗೆನೂ ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಫ್ರೈ ಆಗಬೇಕು, ಅಂದರೆ ಬ್ರೌನ್ ಕಲರ್ ಒಳಗೂ ಬರಬೇಕು. ನಂತರ ಬೆಳ್ಳುಳ್ಳಿ 6 ರಿಂದ 7 ಹೆಸರಿನ ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಚೆನ್ನಾಗಿ ಜಜ್ಜಿಬಿಟ್ಟು ಇಟ್ಕೊಂಡು
ಅದನ್ನು ಕೂಡ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮತ್ತು ಕರಿಬೇವಿನ ಸೊಪ್ಪು. ಇದಕ್ಕೆ ಒಗ್ಗರಣೆ ಸಾಂಬಾರಿಗೆ ಹೇಗೆ ಹಾಕ್ಕೋಬೇಕಂದ್ರೆ ಕಲರ್ ಸ್ವಲ್ಪ ಬ್ರೌನಿಶ್ ಆಗಿ ಬರಬೇಕು, ಸೀದು ಹೋಗಬಾರ್ದು. ಸ್ವಲ್ಪ ಬ್ರೌನಿಶ್ ಕಲರ್ ಬಂದರೆ ತುಂಬಾ ರುಚಿಯಾಗಿರುತ್ತೆ. ಒಗ್ಗರಣೆ ಸ್ಮೆಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಕೂಡ ಅಷ್ಟೇ ಟೇಸ್ಟಾಗಿ ಬರುತ್ತೆ. ಸೊ ಇವಾಗ ಗೊತ್ತಾಗುತ್ತೆ ನೋಡಿ ಕಲರ್ ನಾನು ಹೆಂಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಇವಾಗ ಡೈರೆಕ್ಟಾಗಿ ಅದು ಸಾಂಬಾರು ರೆಡಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡ್ಬಿಡಿ. ಇಷ್ಟೇ. 5 ನಿಮಿಷ ಬೇಳೆನ ಕುದಿಸ್ಕೊಳ್ಳೋಕ್ಕೆ, ಅಂದರೆ ಹೆಸರು ಕಾಳನ್ನ ಕುದಿಸ್ಕೊಳ್ಳೋಕೆ 5 ನಿಮಿಷ, ಒಂದು 5 ನಿಮಿಷ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ. 10 ನಿಮಿಷದಲ್ಲಿ ಈ ಅದ್ಭುತವಾದ ಸಾಂಬಾರು ರುಚಿ ಅಷ್ಟೇ ಟೇಸ್ಟಿಯಾಗಿರುವಂಥ ಹಾಗೆ ಹೆಲ್ದಿ ಆಗಿರುವಂಥ ಹೈ ಪ್ರೋಟೀನ್ ಸಾಂಬಾರನ್ನ ನೀವು 10 ನಿಮಿಷದಲ್ಲಿ ಮಾಡ್ಕೋಬೋದು. 1 ಕಪ್ ಹೆಸರು ಕಾಳಿದ್ರೆ ಸಾಕು, ಇಡೀ ಮನೆಗೇ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ನಾವು ಮುದ್ದೆ ಜೊತೆಗೂ ಕೂಡ ತಿನ್ಬೋದು, ಅನ್ನದ ಜೊತೆಗೂ ಹಾಗೆ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋರು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ಕೂಡ ಈ ಥರ ಸಾಂಬಾರು ನೋಡ್ತಾ ಇದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ RS ಕುಕಿಂಗ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಮಾಡಬೇಕು ಲಾಸ್ಟಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.